ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಪೋಸ್ಟ್ ಮಾಡಿದ್ದಾರೆ. ದೇವೇಗೌಡರ ಸೇವೆಗೆ ಚೆನ್ನಮ್ಮ ಅವರ ಶಕ್ತಿ ಹಿಂದಿದೆ, ನನ್ನ ಹೃತ್ಪೂರ್ವಕ ಸಂತಾಪಗಳು ಅಂತ ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ. ಚೆನ್ನಮ್ಮ ನಿಧನಕ್ಕೆ ರಾಹುಲ್ ಗಾಂಧಿ ಸಂತಾಪವನ್ನು ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಪೋಸ್ಟ್ ಮಾಡುವುದು ಪೋಸ್ಟ್ ಮುಖಾಂತರ ಸಂತಾಪವನ್ನು ಸೂಚಿಸಿದ್ದಾರೆ. ದೇವೇಗೌಡರ ಸೇವೆಗೆ ಚೆನ್ನಮ್ಮ ಅವರ ಶಕ್ತಿ ಅದರ ಹಿಂದಿದೆ, ನನ್ನ ಹೃತ್ಪೂರ್ವಕ ಸಂತಾಪಗಳು ಅಂತ ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಈಗಾಗಲೇ ಸಾಕಷ್ಟು ಜನ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಖುದ್ದಾಗಿ ಅವರ ನಿವಾಸಕ್ಕೆ ಹೋಗಿ ದೇವೇಗೌಡರಿಗೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದ ಮುಖಾಂತರವೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಸಂತಾಪವನ್ನು ಸೂಚಿಸಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಪೋಸ್ಟ್ ಮಾಡಿದ್ದಾರೆ. ದೇವೇಗೌಡರ ಸೇವೆಗೆ ಚೆನ್ನಮ್ಮ ಅವರ ಶಕ್ತಿ ಅವರ ಹಿಂದಿದೆ ಅಂತ ಹೇಳಿದ್ದಾರೆ. ಇನ್ನು ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದ್ದಾರೆ. ಪತ್ನಿ ತಾಯಿ ಜೊತೆ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ ಸಿಎಂ ಪತ್ನಿ ಉಷಾ, ತಾಯಿ ಗೌರಮ್ಮ ಅವರ ಜೊತೆ ಆಗಮಿಸಿ ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ, ಅಂತಿಮ ನಮನ ಸಲ್ಲಿಸಿದ್ದಾರೆ. ಬೆಂಗಾವಲು ವಾಹನ ಇಲ್ಲದೆ ಖಾಸಗಿ ಕಾರ್ನಲ್ಲಿ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದಿದ್ದಾರೆ. ಅಂತಿಮ ದರ್ಶನ ಪಡೆದ ದಿವಂಗತ ಎಸ್.ಎಂ. ಕೃಷ್ಣ ಅವರ ಪತ್ನಿ ಪ್ರೇಮ ಅವರು ಕೂಡ ಆಗಮಿಸಿ ಅಂತಿಮ ದರ್ಶನ ಪಡೆದಿದ್ದಾರೆ. ದೇವೇಗೌಡರ ಪಕ್ಕದಲ್ಲೇ ಕುಳಿತು ಸಿಎಂ ಡಿಕೆ ಶಿವಕುಮಾರ್ ಸಾಂತ್ವನ ಹೇಳಿದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಸಿಎಂ ಡಿಕೆಶಿ ಅಂತಿಮ ನಮನ ಸಲ್ಲಿಸಿದರು. ಅವರ ಪತ್ನಿ ಹಾಗೂ ತಾಯಿ ಜೊತೆಗೆ ಆಗಮಿಸಿದಂತಹ ಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಹಾಗೆ ತಾಯಿ ಗೌರಮ್ಮ ಅವರ ಜೊತೆ ಆಗಮಿಸಿ ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ. ಅಂತಿಮ ನಮನ ಕೂಡ ಈ ಮುಖಾಂತರ ಸಲ್ಲಿಸಿರುವಂಥದ್ದು. ಇದೇ ಸಂದರ್ಭದಲ್ಲಿ ದೇವೇಗೌಡರ ಪಕ್ಕದಲ್ಲೇ ಕೂತು ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅವರ ಕಾಲಿಗೆ ಬಿದ್ದರು. ಅದಾದ ನಂತರ ಅವರ ಪಕ್ಕದಲ್ಲಿ ಸ್ವಲ್ಪ ಹೊತ್ತು ಕೂತು ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಇನ್ನು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಅಂತಿಮ ದರ್ಶನ ಪಡೆದ ನಂತರ ಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಸೋಮವಾರ ಅಂತ್ಯಕ್ರಿಯೆ ಮಾಡೋದಾಗಿ ದೇವೇಗೌಡರು ಹೇಳಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಅಂತ್ಯಕ್ರಿಯೆ ಮಾಡೋದಾಗಿ ತಿಳಿಸಿದ್ದಾರೆ. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಸೂಚನೆ ನೀಡಿದ್ದೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಸನ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡುತ್ತೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚೆನ್ನಮ್ಮನವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ. ಚೆನ್ನಮ್ಮನವರು ಕೇಂದ್ರದ ಹಾಲಿ ಸಚಿವರ ತಾಯಿಯಾಗಿದ್ದಾರೆ. ಅದರಿಂದ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಂತಿಮ ದರ್ಶನ ಪಡೆದ ನಂತರ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಮಾತೃ ಸ್ವರೂಪಿ ಚೆನ್ನಮ್ಮನವರು ಅವರ ನಿಧನ ಕೇಳಿ ನಮಗೆಲ್ಲ ಆತಂಕ ಆಯಿತು. ಆರೋಗ್ಯ ಗಂಭೀರವಾಗಿದೆ ಅನ್ನೋದನ್ನ ನಾವೆಲ್ಲ ಮಾಹಿತಿಯನ್ನ ಕೇಳ್ತಾ ಇದ್ದೇವೆ. ನಮ್ಮ ಪೊಲೀಸರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ವರದಿಯನ್ನ ಕೊಡ್ತಾ ಇದ್ರು. ಅಪಾರ ದೈವಭಕ್ತೆ, ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಹಗಲು ರಾತ್ರಿ ಎಲ್ಲ ಕಷ್ಟದಿಂದಲೇ ಸುಖದಿಂದಲೇ ಜೊತೆಯಲ್ಲಿ ಇದ್ಕೊಂಡು ಒಂದು ದೊಡ್ಡ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಹೆಣ್ಮಗಳು. ನಾವ್ಯಾರು ಶಾಶ್ವತವಾಗಿ ಇರ್ಲಿಕ್ಕಾಗುವುದಿಲ್ಲ. ಆದರೆ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಧೀಮಂತ ಹೆಣ್ಮಗಳು. ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನು ಮಾಡಿದಂಥ ಒಬ್ಬ ಧೀಮಂತ ಹೆಣ್ಮಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಅವರಿಗೆ
ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟ್ ಕೂಡ ಕರೆದಿದ್ದೇನೆ. ಅಲ್ಲೂ ಕೂಡ ಅವ್ರಿಗೆ ಸಂತಾಪ ಸೂಚನೆ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸೊ ಮುಂದಿನ ಏನು ಸೋಮವಾರ ನಾನು ಗೌಡ್ರ ಹತ್ರ ಮಾತಾಡಿದೆ. ಅವರು ನಾಳಿದ್ದು ಅಂತ್ಯಕ್ರಿಯೆಯನ್ನು ಇಟ್ಕೊಳ್ಳೋಣ ಅಂತೇಳಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲೇ ಅಲ್ಲೂ ಕೂಡ ನಾವೆಲ್ಲ ಕೆಲವು ಭಾಗವಹಿಸ್ತೇವೆ. ಸರ್ಕಾರದ ಎಲ್ಲ ಥರದ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಈಗಾಗಲೇ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಒಬ್ಬ ದೇಶದ ಪ್ರಧಾನಮಂತ್ರಿಯ ಧರ್ಮಪತ್ನಿ, ಮಾಜಿ ಪ್ರಧಾನಮಂತ್ರಿ ಧರ್ಮಪತ್ನಿ, ಒಬ್ಬ ಹಿರಿಯ ರಾಜಕಾರಣಿಗಳ ಕುಟುಂಬ, ಕೇಂದ್ರ ಸಚಿವರ ತಾಯಿ, ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಸರ್ಕಾರದ ಗೌರವ ಕೊಡಬೇಕು ಅನ್ನೋದನ್ನು ತೀರ್ಮಾನವನ್ನು ಮಾಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ಅನೇಕ ವಿಚಾರಗಳು ಮಾತಾಡೋದಕ್ಕೂ ಕೂಡ ಬೇರೆ ಸಂದರ್ಭದಲ್ಲಿ ಅವರ ವಿಚಾರವನ್ನು ಅವ್ರು ಮಾಡಿದಂಥ ತ್ಯಾಗ, ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು, ಒಂದು ಹೆಣ್ಮಗಳು